Hi friends, welcome to Charitra Academy. In this today's class, we will deal with President. ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಆರ್ಟಿಕಲ್ ಮುಖ್ಯ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಂಗೆ 2 ವೀಡಿಯೋಸ್ನ ತೊಗೊಂಬರ್ತೀನಿ. ಫಸ್ಟ್ ವೀಡಿಯೋದಲ್ಲಿ ನಾವು ಪ್ರೆಸಿಡೆಂಟಿಗೆ ಸಂಬಂಧಪಟ್ಟಂಗೆ ಅಪ್ ಟು ಆರ್ಟಿಕಲ್ ನಂಬರ್ 72ವರೆಗೆ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ನಾವು ಪ್ರೆಸಿಡೆಂಟನ್ನು ಯಾವ ಥರ ನಾವು ಎಲೆಕ್ಟ್ ಮಾಡ್ತೀವಿ, ಪ್ರೆಸಿಡೆಂಟ್ನ ಆಫೀಸ್ ಟರ್ಮ್ ಎಷ್ಟಿರುತ್ತೆ, ಪ್ರೆಸಿಡೆಂಟ್ಗೆ ರಿಎಲೆಕ್ಷನ್ ಇದೇನಾ ಇಲ್ವಾ, ಓಕೆ, ಕ್ವಾಲಿಫಿಕೇಷನ್ ಏನು ಪ್ರೆಸಿಡೆಂಟ್ ಅಂತಕ್ಕಂಥದ್ದನ್ನೆಲ್ಲ ನೋಡ್ತಾ ಹೋಗೋಣ. ಓಕೆ, ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಪ್ರೆಸಿಡೆಂಟ್ನ ಸಂಬಂಧಪಟ್ಟಂಗೆ ಯಾವ ಆರ್ಟಿಕಲ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತಂದರೆ, ಪ್ರೆಸಿಡೆಂಟಿಗೆ ಸಂಬಂಧಪಟ್ಟಂಗೆ ಆರ್ಟಿಕಲ್ ನಂಬರ್ 52 ಇಂದ ಹಿಡಿದು ಆರ್ಟಿಕಲ್ ನಂಬರ್ 72ವರೆಗೆ ಪ್ರೆಸಿಡೆಂಟಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗುತ್ತೆ. ಇದಲ್ಲದೆ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬರುತ್ತೆ. ಓಕೆ, ಓವರ್ ದ ಟೈಮ್ ನಾನು ನಿಮ್ಗೆ ಹೇಳ್ತೀನಿ, ಬಟ್ ದಿಸ್ ಇಸ್ ದ ಬೇಸಿಕ್. ಇದ್ರ ಮೇಲೆ ತುಂಬ ಕ್ವಶನ್ಸ್ ಬರುತ್ತೆ. ಫಸ್ಟಿಗೆ ಪ್ರೆಸಿಡೆಂಟ್ ಅಂತಕ್ಕಂಥವನು ಯಾವ ಒಂದು ಪಾರ್ಟಲ್ಲಿ ನಾವು ಓದ್ತೀವಿ ಅಂತಂದರೆ, ದಟ್ ಈಸ್ ದ ಪಾರ್ಟ್ 5. ಓಕೆ, ದಿ ಯೂನಿಯನ್ ಅಂತಕ್ಕಂಥದ್ದನ್ನ ನಾವೇನು ನೋಡ್ತೀವೋ ಅದರಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಆರ್ಟಿಕಲ್ಸ್ ಇದೆ, ಆರ್ಟಿಕಲ್ ನಂಬರ್ 52 ಇಂದ ಆರ್ಟಿಕಲ್ ನಂಬರ್ 151ವರೆಗೂ ಪಾರ್ಟ್ 5 ಹೇಳುತ್ತೆ. ಓಕೆ, ದಟ್ ಈಸ್ ದ ಯೂನಿಯನ್ ಅಂತ ಅಂದರೆ ಕೇಂದ್ರ ಸರ್ಕಾರ. ಅದರ ಒಳಗಡೆ ಚಾಪ್ಟರ್ 1 ದಟ್ ಈಸ್ ದ ಎಕ್ಸಿಕ್ಯೂಟಿವ್. ಅದರಲ್ಲಿ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಇಬ್ಬರು ಬರ್ತಾರೆ. ನಾವು ಪ್ರೆಸಿಡೆಂಟ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಆರ್ಟಿಕಲ್ಸ್ 52 to 62ವರೆಗೂ ಕಂಟಿನ್ಯೂ ಆಗಿ ನಾವು ಪ್ರೆಸಿಡೆಂಟ್ ಬಗ್ಗೆ ನೋಡ್ತೀವಿ. ಏನು ನೋಡ್ತೀವಿ ಅಂತಂದರೆ, 52 ಏನು ಹೇಳುತ್ತೆ, ದೇ ಶೆಲ್ ಬಿ ಎ ಪ್ರೆಸಿಡೆಂಟ್ ಅಂತ ಹೇಳುತ್ತೆ, ಅಂದರೆ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಆಮೇಲೆ 53ಅಲ್ಲಿ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ಯೂನಿಯನ್ ನೋಡ್ತೀವಿ. 54ಅಲ್ಲಿ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್. ವಿಲ್ ಸಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಇವಾಗ. ಓಕೆ, ಸೊ ರಾಷ್ಟ್ರಪತಿ ಬಗ್ಗೆ ಹೇಳೋದಾದರೆ, ರಾಷ್ಟ್ರಪತಿಗಳು ದೇಶದ ಒಕ್ಕೂಟದ ಮುಖ್ಯಸ್ಥರು, ನಮಗೆಲ್ಲ ಗೊತ್ತಿದೆ. ಈ ಈಸ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಕೂಡ ಕರಿತೀವಿ. ದೇಶದ ಪ್ರಥಮ ಪ್ರಜೆ ಅಂತ ಕೂಡ ನಾವು ಕರಿತೀವಿ. ಸೊ ಇವ್ರಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಬೇಸಿಕ್ ಪವರ್ಸ್ ಏನಂದರೆ, ಇವರ ಅಧಿಕಾರವನ್ನು ಯಾವುದೇ ನ್ಯಾಯಾಲಯ ಕೂಡ ಪ್ರಶ್ನಿಸುವಂತಿಲ್ಲ. ಅಂದರೆ ಡ್ಯೂರಿಂಗ್ ಟೆನ್ಯೂರ್ ಆಫ್ ಹಿಸ್ ಆಫೀಸ್ ಇವರ ಮೇಲೆ ಯಾವುದೇ ರೀತಿಯಿಂದ ಏನು ಕೋರ್ಟಲ್ಲಿ ಕೂಡ ಇವರ ವಿರುದ್ಧ ಯಾವುದೇ ರೀತಿಯಿಂದ ಕೇಸ್ ಹಾಕೋ ಹಾಗಿಲ್ಲ. ಹಾಗೆ ಭಾರತದ ರಾಷ್ಟ್ರಪತಿಗಳ ಹುದ್ದೆಯು ಯಾವುದಕ್ಕೆ ಹೋಲುತ್ತೆ ಅಂತಕ್ಕಂಥದ್ದು ನಾವು ತುಂಬ ಸಲ ಕ್ವಶನ್ ಕೇಳಿದ್ದಾರೆ. ಇದನ್ನು ಇವರು ಬ್ರಿಟನ್ ರಾಣಿಯ ಹುದ್ದೆಯನ್ನು ಇದು ಹೋಲುತ್ತೆ ಅಂತಂದ್ಬಿಟ್ಟು. ಓಕೆ, ಸೊ ಹಾಗೆ ಆರ್ಟಿಕಲ್ಸ್ನ ನೋಡ್ತಾ ಹೋಗೋಣ ಒನ್ ಬೈ ಒನ್. ಆರ್ಟಿಕಲ್ ನಂಬರ್ 52 ಏನು ಹೇಳುತ್ತೆ, ದೇ ಶೆಲ್ ಬಿ ಎ ಪ್ರೆಸಿಡೆಂಟ್, ಅಂದರೆ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿಯವರು ಇರತಕ್ಕದ್ದು ಅಂತಕ್ಕಂಥದ್ದನ್ನ ಆರ್ಟಿಕಲ್ ನಂಬರ್ 52ಅಲ್ಲಿ ಇದೇ ಥರ ಕೇಳ್ತಾರೆ ನಿಮಗೆ ಬೇಸಿಕ್ ಕ್ವಶನ್ಸು. ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರತಕ್ಕಂಥದ್ದು ಅಂತಕ್ಕಂಥದ್ದನ್ನ ಯಾವ ಆರ್ಟಿಕಲಲ್ಲಿ ಹೇಳ್ತಾರೆ ಅಂತ ಕೇಳ್ತಾರೆ. ದಟ್ ಈಸ್ ಆರ್ಟಿಕಲ್ ನಂಬರ್ 52. ಓಕೆ, ನೆಕ್ಸ್ಟ್ ಇವನು ಭಾರತದ ಸಮಸ್ತ ಸೇನೆಯ ಮಹಾದಂಡನಾಯಕನಾಗಿರುತ್ತದೆ ಅಂತ ಹೇಳ್ತಾರೆ. ಅಂದರೆ ಸಮಸ್ತ ಸೇನೆ ಅಂದ್ರೇನು, ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಯ ಎಲ್ಲ ಸೇನೆಯ ಮುಖ್ಯಸ್ಥ. ಓಕೆ, ಅಥವಾ ಮಹಾದಂಡ ನಾಯಕ ಅಂತೇಳಿ ಇವರನ್ನು ಕರೀತಾರೆ. ಯಾರನ್ನು? ರಾಷ್ಟ್ರಪತಿಯವರನ್ನು. ಓಕೆ, ಆರ್ಟಿಕಲ್ ನಂಬರ್ 53 ಏನು ಹೇಳುತ್ತೆ, ಕೇಂದ್ರ ಕಾರ್ಯಾಂಗದ ಅಧಿಕಾರಗಳ ಬಗ್ಗೆ ತಿಳಿಸುತ್ತೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ರಾಷ್ಟ್ರಪತಿಗಳು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಓಕೆ, ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಅಂತ ಹೇಳ್ತಾ ಇರ್ತದೆ. ಹಾಗೆ ರಾಷ್ಟ್ರಪತಿಗಳು ತಮ್ಮ ಅಧಿಕಾರವನ್ನು ನೇರವಾಗಿ ಅಥವಾ ತಮಗೆ ಅಧೀನರಾದ ಅಧಿಕಾರಗಳ ಮೂಲಕ ಚಲಾಯಿಸುತ್ತಾರೆ. ಇವರು ನೈಜ ಕಾರ್ಯಾಂಗವಾಗದೆ ನಾಮ ಮಾತ್ರ ಕಾರ್ಯಾಂಗವಾಗಿದ್ದಾರೆ. ಇದನ್ನ ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇದು ನೀವು ನೆನ್ಪಿಟ್ಕೊಳ್ಳಿ. ಏನಪ್ಪ ಅಂತಂದರೆ, ಪ್ರೆಸಿಡೆಂಟ್ ಅಂತಕ್ಕಂಥವನು ಈಸ್ ಎ ನಾಮಿನಲ್ ಹೆಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇವರನ್ನು ನಾಮಿನಲ್ ಹೆಡ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ರಿಯಲ್ ಹೆಡ್ ಯಾರು? ರಿಯಲ್ ಹೆಡ್ ಅಥವಾ ನಿಮ್ಗೆ ಇಲ್ಲಿ ಕೊಟ್ಟಂಗೆ ನೈಜ ಕಾರ್ಯಾಂಗದ ಅಧಿಕಾರಿ ಯಾರು ಆಗಿರ್ತಾರಪ್ಪ, ರಿಯಲ್ ಹೆಡ್ ಯಾರಾಗಿರ್ತಾರೆ ಅಂದರೆ, ದಟ್ ಈಸ್ ನಮ್ಮ ಇಂಡಿಯಾದಲ್ಲಿ ಇಟ್ ಈಸ್ ಎ ಪಿ ಎಮ್ ಅವರು ರಿಯಲ್ ಹೆಡ್ ಆಗಿರ್ತಾರೆ. ಪ್ರೆಸಿಡೆಂಟ್ ಅಂತಕ್ಕಂಥವ್ರು ನಾಮಿನಲ್ ಹೆಡ್ ಆಗಿರ್ತಾರೆ. ಓಕೆ, ಹಾಗೆ ಆರ್ಟಿಕಲ್ ನಂಬರ್ 54 ಏನು ಹೇಳುತ್ತೆ ನೋಡಿ, ರಾಷ್ಟ್ರಪತಿಗಳ ಚುನಾವಣೆ ಬಗ್ಗೆ ಹೇಳುತ್ತೆ. ಸೊ ಯಾವ ಥರ ಅವರನ್ನು ನಾವು ಚುನಾವಣೆ ಮುಖಾಂತರ ಯಾವ ಥರ ನಾವು ಅವ್ರನ್ನ ಆಯ್ಕೆ ಮಾಡ್ಕೊತೀವಿ ಅಂದರೆ, ದಟ್ ಇಸ್ ಎ ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳಿ. ಅದಕ್ಕೆ ಒಂದು ಎಲೆಕ್ಟರೋಲ್ ಕಾಲೇಜ್ನ ಮುಖಾಂತರ ಇವರನ್ನು ಚುನಾಯಿಸಲ್ಪಡುತ್ತಾರೆ. ಈ ಎಲೆಕ್ಟರೋಲ್ ಕಾಲೇಜ್, ಓಕೆ, ಎಲೆಕ್ಟರೋಲ್ ಕಾಲೇಜ್ ಇದರಲ್ಲಿ ಯಾರ್ಯಾರು ಇರ್ತಾರಪ್ಪ ಎಲೆಕ್ಟೋರಲ್ ಕಾಲೇಜಲ್ಲಿ ಅಂತಂದರೆ, ಈ ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ
ಚುನಾಯಿತ ಆದಂತಹ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಬೋತ್ ದ ಲೋಕಸಭಾ ಆ್ಯಂಡ್ ರಾಜ್ಯಸಭಾ. ಎಲೆಕ್ಟೆಡ್ ಮೆಂಬರ್ಸ್ ಯಾರು? ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ ಮತ್ತು ರಾಜ್ಯಸಭಾ. ಹಾಗೆ ಎಲ್ಲ ಸ್ಟೇಟ್ಸಿಂದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ವಿಧಾನಸಭಾಸ್, ಓಕೆ, ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಏನು ಕರಿತೀವಲ್ಲ, ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಾದಂತಹ ದಿಲ್ಲಿ ಮತ್ತು ಪಾಂಡಿಚೇರಿಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಓಕೆ, ನೆಕ್ಸ್ಟ್ ಯಾರ್ಯಾರು ಇವಾಗ ಭಾಗವಹಿಸಲ್ಲ ಇದರಲ್ಲಿ ಅಂತಂತಂದರೆ, ಈ ಲೋಕಸಭಾ ಮತ್ತು ರಾಜ್ಯಸಭೆಗೆ ನಾಮನಿರ್ದೇಶನ ಏನಾಗಿರ್ತಾರಲ್ಲ ಅವರು. ಅಂದರೆ ಎಷ್ಟು ಜನ ನಾಮನಿರ್ದೇಶನ ಆಗ್ತಾರೆ? ಕ್ಯಾನ್ ಎನಿವನ್ ಕಮೆಂಟ್? ರಾಜ್ಯಸಭೆಗೆ ಎಷ್ಟು ಜನ ನಾಮನಿರ್ದೇಶನ ಆಗ್ತಾರೆ, ಲೋಕಸಭೆಗೆ ಎಷ್ಟು ಜನ ನಾಮನಿರ್ದೇಶನ ಆಗ್ತಾರೆ ಅಂತಕ್ಕಂಥದ್ದು. ಲೋಕಸಭೆಗೆ 2, ರಾಜ್ಯಸಭೆಗೆ 12 ಜನ ನಾಮನಿರ್ದೇಶನ ಆಗ್ತಾರೆ, ರೈಟ್. ಸೊ ಹಾಗೆ ರಾಜ್ಯ ವಿಧಾನಸಭೆಯ ನಾಮನಿರ್ದೇಶಿತ ಸದಸ್ಯರು. ಸೊ ರಾಜ್ಯಗಳಲ್ಲಿರ್ತಕ್ಕಂತಹ ವಿಧಾನಸಭೆಯ ನಾಮನಿರ್ದೇಶಿತ ಸದಸ್ಯರುಗಳು ಕೂಡ ಅವರು ಈ ಒಂದು ಮತದಾನದಲ್ಲಿ ಭಾಗವಹಿಸಿಲ್ಲ. ಹಾಗೆ ವಿಧಾನ ಪರಿಷತ್, ರಾಜ್ಯಗಳಲ್ಲಿರ್ತಕ್ಕಂತಹ ವಿಧಾನ ಪರಿಷತ್ನ ಸದಸ್ಯರು ಯಾರೊಬ್ಬರು ಕೂಡ ಇದರಲ್ಲಿ ಭಾಗವಹಿಸಲ್ಲ. ಓನ್ಲಿ ಲೋಕಸಭಾ ಮತ್ತು ರಾಜ್ಯಸಭೆಯ ಎಲೆಕ್ಟೆಡ್ ಮೆಂಬರ್ಸು ಮತ್ತು ಸ್ಟೇಟ್ ಲೆಜಿಸ್ಲೇಚರ್ನ ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ ವಿಧಾನಸಭೆಯ MLAಗಳು ಅಂತ ನಾವೇನು ಕರಿತೀವಲ್ಲ ನಮ್ಮಲ್ಲಿ ಅವರು. ಓಕೆ, ದಟ್ ಈಸ್ ಎಲೆಕ್ಟೆಡ್ ಮೆಂಬರ್ಸ್ ಇವರೆಲ್ಲ. ಹಾಗೆ ಡೆಲ್ಲಿ ಮತ್ತು ಪಾಂಡಿಚೇರಿ ಅಥವಾ ಪುದುಚೇರಿಯ ವಿಧಾನಸಭೆಯ ಚುನಾಯಿತ ಸದಸ್ಯರು, ಇವರು 3 ಮಾತ್ರ ನಮ್ಮ ಇದಕ್ಕೆ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಓಕೆ, ಇದು ರಹಸ್ಯ ಮತದಾನದ ಮುಖಾಂತರ ಚುನಾವಣೆ ನಡೆಯುತ್ತದೆ. ಓಕೆ, ಯಾವ ಥರ ಅದನ್ನು ಅಂತಕ್ಕಂಥದ್ದು, ಚುನಾವಣೆಯ ವಿಧಿ ಅಂತಕ್ಕಂಥದ್ದನ್ನ ಆರ್ಟಿಕಲ್ ನಂಬರ್ 54 ಏನು ಹೇಳಿತು, ರಾಷ್ಟ್ರಪತಿನ ಯಾವ ಥರ ನಾವು ಯಾರ್ಯಾರು ಭಾಗವಹಿಸಿ ಎಲೆಕ್ಟೋರಲ್ ಕಾಲೇಜ್ ಮುಖಾಂತರ ಯಾರ್ಯಾರು ಭಾಗವಹಿಸಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ಯಾರ್ಯಾರು ಆಯ್ಕೆ ಮಾಡಲಿಕ್ಕೆ ವೋಟ್ ಹಾಕ್ತಾರೆ ಅಂತಕ್ಕಂಥದ್ದು. 55 ಅದು ಯಾವ ಥರ ಪ್ರೊಸೀಜರ್ ಏನು ಅಂತಕ್ಕಂಥದ್ದು ಆರ್ಟಿಕಲ್ ನಂಬರ್ 55 ಇದನ್ನು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಮುಖಾಂತರ ಅಂತ ಕರಿತೀವಿ. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ನ ಮುಖಾಂತರ ಅಂತ ಹೇಳಿ ಕರಿತೀವಿ. ಇದೇನು ಅಂತಕ್ಕಂಥದ್ದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪವರ್ಸ್ ಆಫ್ ಪ್ರೆಸಿಡೆಂಟ್ ಹೇಳೋದಕ್ಕಿಂತ ಮುಂಚೆ ಒಂದು 2 ಮಿನಿಟ್ಸಲ್ಲಿ ನಾನು ನಿಮಗೆ ಇದನ್ನ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, ತಿಳ್ಕೊಂಡಿರಿ, ಬಟ್ ಎಲ್ಲೂ ಕೇಳಲ್ಲ. ಬಟ್ ಯು ಶುಡ್ ನೋ ವಾಟ್ ಈಸ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತಕ್ಕಂಥದ್ದು. ಸೊ ಏಕಮತ ವರ್ಗಾವಣೆ ಪದ್ಧತಿಯನ್ನು ಅನುಸರಿಸ್ತಾರೆ. ಓಕೆ, ಇದು ರಾಷ್ಟ್ರಪತಿಗಳ ಪರೋಕ್ಷವಾಗಿ ಚುನಾಯಿಸಲ್ಪಡ್ತಾರೆ, ಅದು ನಮ್ಗೆ ಗೊತ್ತಿದೆ. ಆಮೇಲೆ ಭಾರತದ ಸಂಸತ್ತಿನ ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂತಕ್ಕಂಥ ಕೂಡ ಹೇಳಲಾಗಿದೆ. ಹಾಗೆ ರಾಷ್ಟ್ರಪತಿಯ ಚುನಾವಣಾ ಕಾಯ್ದೆ 1997 ಪ್ರಕಾರ ಈ ಸ್ಥಾನಕ್ಕೆ ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಯು 15,000 ರೂಪಾಯಿಗಳನ್ನು ರಿಸರ್ವ್ ಬ್ಯಾಂಕ್ನಲ್ಲಿ RBIನಲ್ಲಿ ಫಸ್ಟು ಅವ್ರು ಏನು ಮಾಡಬೇಕು, ಠೇವಣಿ ಇಡಬೇಕು. ಇನ್ ಕೇಸ್ ಅವರಿಗೆ 1/6 ಮತಗಳು ಅವರೇನಾದರೂ ಪಡೆದೇ ಇದ್ದರೆ, ಟೋಟಲ್ ಮತಗಳಲ್ಲಿ 1/6 ಅವರೇನಾದರೂ ವೋಟ್ಸ್ ಅವ್ರಿಗೆ ಬರದೇ ಇದ್ದರೆ ಅವರ ಒಂದು ಈ ಠೇವಣಿಯನ್ನು ಮುಟ್ಟುಗೊಳ್ಳಲಾಗುತ್ತದೆ. ಇನ್ ಕೇಸ್ ಅವ್ರು ಸೋತರೂ ಕೂಡ ಬಟ್ ಮೋರ್ ದೆನ್ 1/6 ವೋಟ್ಸ್ ಅವ್ರಿಗೇನಾದರೂ ಬಂದಿತ್ತಂದರೆ ಅದನ್ನ 15,000 ರಿಟರ್ನ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಆರ್ಟಿಕಲ್ ನಂಬರ್ 56 ಏನು ಹೇಳುತ್ತೆ, ರಾಷ್ಟ್ರಪತಿಯ ಅವರ ಪದವಿಯ ಬಗ್ಗೆ ಹೇಳುತ್ತೆ. ಸೊ ಅವರ ಪದವಿಯ ಬಗ್ಗೆ ಏನೇನಿದೆ ಇದರಲ್ಲಿ, ಇವರ ಕಾಲಾವಧಿ, ಅವರು ಒಂದು ಅಧಿಕಾರವನ್ನು ಸ್ವೀಕರಿಸಿದಾಗಲಿಂದ 5 ವರ್ಷಗಳ ಕಾಲವರೆಗೂ ಇವರು ಅಧಿಕಾರದಲ್ಲಿರ್ತಾರೆ. ಟರ್ಮ್ ಎಷ್ಟು ವರ್ಷ ಯಾರಿಗೆ, ಪ್ರೆಸಿಡೆಂಟಿಗೆ ಇಟ್ ಈಸ್ 5 ಇಯರ್ಸ್. ಓಕೆ, ಇವರು ಮರು ಚುನಾವಣೆಗೆ ಆಯ್ಕೆ ಅರ್ಹರಾಗಿರ್ತಾರೆ. ಓಕೆ, ದೇ ಕ್ಯಾನ್ ರೀಎಲೆಕ್ಟ್ ಅಥವಾ ರೀಕಾಂಪೀಟ್ ಮಾಡ್ಬೋದು ಅಥವಾ ರೀಎಲೆಕ್ಟ್ ಮಾಡ್ಬೋದು. ಎಷ್ಟು ಸಲ, ದೇರ್ ಇಸ್ ನೋ ಲಿಮಿಟ್, ಎಷ್ಟು ಸಲ ಬೇಕಾದರೂ ಅವರು ರಾಷ್ಟ್ರಪತಿ ಆಗ್ಬೋದು. ಬಟ್ ಕಂಪೇರ್ ಟು ಅಮೇರಿಕಾದಲ್ಲಿ ಈ ಥರ ಇದೆನಾ? ಇಲ್ಲ. ಅಮೇರಿಕ ಕಂಪೇರ್ ಮಾಡಿದರೆ ಅಮೇರಿಕಾದಲ್ಲಿ ರಾಷ್ಟ್ರಪತಿಯ ಟರ್ಮ್ ಎಷ್ಟಿದೆ, 4 ವರ್ಷ ಇದೆ. ಆಮೇಲೆ ಅವ್ರು ಎಷ್ಟು ಸಲ ಅವರು ರೀಎಲೆಕ್ಟ್ ಆಗ್ಬೋದು, ಮ್ಯಾಕ್ಸಿಮಮ್ 2 ಟೈಮ್ಸ್. ಎಷ್ಟು ಸಲ? ಮ್ಯಾಕ್ಸಿಮಮ್ 2 ಟೈಮ್ಸ್ ಅಷ್ಟೇ. 2 ಸಲಕ್ಕಿಂತ ಜಾಸ್ತಿ ಸಲ ಅವರು ರಾಷ್ಟ್ರಪತಿ ಆಗೋಕ್ಕೆ ಚಾನ್ಸ್ ಇಲ್ಲ ಇಲ್ಲಿ ಅಮೇರಿಕಾದಲ್ಲಿ. ಬಟ್ ಭಾರತದಲ್ಲಿ ಈ ಕ್ಯಾನ್ ರೀಎಲೆಕ್ಟ್ ಅಟ್ ಎನ್ ನಂಬರ್ ಆಫ್ ಟೈಮ್ಸ್.
ಆಮೇಲೆ ಇವ್ರಿಗೆ ಯಾವುದೇ ರೀತಿಯಾದಂಥ ನಿವೃತ್ತಿ ವಯಸ್ಸು ಇಲ್ಲ. ಸೊ ನಾವು ಯಾವುದೇ ಒಂದು ಪೋಸ್ಟ್ ತೊಗೊಂಡ್ರು ಕೂಡ ನಾವು ನಿವೃತ್ತಿ ವಯಸ್ಸು ಅಂತ ಹೇಳ್ತೀವಿ ತಾನೆ, 60 ಇಯರ್ಸು, 50 ಇಯರ್ಸು, 62 ಇಯರ್ಸು. ಆದರೆ ರಾಷ್ಟ್ರಪತಿಯವರಿಗೆ ನಿವೃತ್ತಿ ವಯಸ್ಸು ಅಂತಕ್ಕಂಥದ್ದು ಯಾವುದು ಮೆನ್ಷನ್ ಮಾಡಿಲ್ಲ. ಓಕೆ, ನೆಕ್ಸ್ಟ್ ಅವರ ಒಂದು ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸ್ತಾರೆ? ಅವರು ಉಪರಾಷ್ಟ್ರಪತಿಯವರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಇವೆಲ್ಲ ನಾವು ಆರ್ಟಿಕಲ್ ನಂಬರ್ 56 ನೋಡ್ತೀವಿ. ಓಕೆ, ನೆಕ್ಸ್ಟ್ ಆರ್ಟಿಕಲ್ ನಂಬರ್ 58 ಏನು ಹೇಳುತ್ತೆ? ರಾಷ್ಟ್ರಪತಿ ಆಗಲು ಇರಬೇಕಾದ ಅರ್ಹತೆಗಳನ್ನು ಹೇಳುತ್ತೆ. ಸೊ ಏನೇನು ಅರ್ಹತೆಗಳಿರಬೇಕು ರಾಷ್ಟ್ರಪತಿ ಆಗಲಿಕ್ಕೆ ಅಂತಕ್ಕಂಥದ್ದು. ರಾಷ್ಟ್ರಪತಿ ಆಗಬೇಕು ಅಂದರೆ ಅವರು ಭಾರತದ ಪ್ರಜೆ ಆಗಿರಬೇಕು. ಇವೆಲ್ಲ ಕಾಮನ್ನಾಗಿ ಗೊತ್ತಿರುತ್ತೆ. 35 ಇಯರ್ಸ್ ವಯಸ್ಸಾಗಿರಬೇಕು. ಇವರು ಲೋಕಸಭೆಗೆ ಆಯ್ಕೆ ಆಗಲು ಏನೇನು ಅರ್ಹತೆ ಇರಬೇಕು ಅವೆಲ್ಲ ಕೂಡ ಇರಬೇಕು. ಆಮೇಲೆ ಇವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದೇ ರೀತಿಯಾದಂತಹ ಲಾಭದಾಯಕ ಹುದ್ದೆಯನ್ನು ಇವರು ಹೊಂದಿರಬಾರ್ದು ಅಂತ ಹೇಳಲಾಗುತ್ತೆ. ಓಕೆ, ನೆಕ್ಸ್ಟ್ ಆರ್ಟಿಕಲ್ ನಂಬರ್ 59 ಏನು ಹೇಳುತ್ತೆ? ಇವರ ಒಂದು ಸಂಬಳ ಸವಲತ್ತುಗಳ ಬಗ್ಗೆ ಹೇಳುತ್ತೆ. ಆ್ಯಸ್ ಪರ್ ಆರ್ಟಿಕಲ್ ನಂಬರ್ 59 ನಾವು ರಾಷ್ಟ್ರಪತಿಯವರಿಗೆ ನಮ್ಮ ಭಾರತದಲ್ಲಿ 3 ಕಡೆ ಅವರಿಗೆ ವಸತಿಯನ್ನು ಕಲ್ಪಿಸಿದ್ದೀವಿ. ಒಂದು ದೆಹಲಿಯಲ್ಲಿ ರಾಷ್ಟ್ರಪತಿ ಭವನ್, ಅದನ್ನ ರೈಸನ್ ಹಿಲ್ಸ್ ಭವನ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಟೋಟಲ್ ಎಷ್ಟು ಕೊಠಡಿಗಳಿವೆ ಇದೆಲ್ಲ ಒಂದು ಸಲ ಕೇಳಿದ್ದಾರೆ. 340 ಕೊಠಡಿಗಳಿವೆ. ಓಕೆ, ನೆಕ್ಸ್ಟ್ ಹೈದರಾಬಾದಲ್ಲಿ ಕೂಡ ಕೊಟ್ಟಿದ್ದೀವಿ. ಹೈದರಾಬಾದಲ್ಲಿ ರಾಷ್ಟ್ರಪತಿ ನಿಲಯಂ ಅಂತ ಕರೀತಾರೆ. ಶಿಮ್ಲಾದಲ್ಲಿ ರಾಷ್ಟ್ರಪತಿ ನಿವಾಸ್ ಅಂತೇಳಿ ಕರೀತಾರೆ. ಇವರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಉಚಿತವಾಗಿರ್ತವೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ನಂಬರ್ 361 ಪ್ರಕಾರ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಈ ಡ್ಯೂರಿಂಗ್ ಆಫ್ ಈಸ್ ಟೆನ್ಯೂರ್ ಆರ್ಟಿಕಲ್ ನಂಬರ್ 365 ಪ್ರಕಾರ ಇವರನ್ನು ಯಾವುದೇ ರೀತಿಯಿಂದ ಬಂಧಿಸುವಂತಿಲ್ಲ ಡ್ಯೂರಿಂಗ್ ಈಸ್ ಆಫೀಸ್. ಓಕೆ, ಅವರು ರಾಷ್ಟ್ರಪತಿಯಾಗಿ ಮುಂದುವರಿಯುವಾಗ ಅವರನ್ನು ಬಂಧಿಸುವ ಹಾಗಿಲ್ಲ ಅಂತಕ್ಕಂಥದ್ದು ಯಾವ ಆರ್ಟಿಕಲ್ ಹೇಳುತ್ತೆ? ಆರ್ಟಿಕಲ್ ನಂಬರ್ 361 ಹೇಳುತ್ತೆ. ಓಕೆ, ನೆಕ್ಸ್ಟ್ ಆರ್ಟಿಕಲ್ 60 ಏನು ಹೇಳುತ್ತೆ? ಆ್ಯಸ್ ಪರ್ ಆರ್ಟಿಕಲ್ 60 ರಾಷ್ಟ್ರಪತಿಗಳ ಪ್ರಮಾಣ ವಚನವನ್ನು ಸೂಚಿಸುತ್ತೆ. ಇದರಲ್ಲಿ ರಾಷ್ಟ್ರಪತಿಯ ಪ್ರಮಾಣ ವಚನವನ್ನು ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಬೋಧಿಸ್ತಾರೆ. CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಪ್ರೆಸಿಡೆಂಟಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಓಕೆ, ಇನ್ನು ಕೇಳ್ತಾರೆ ಪ್ರೆಸಿಡೆಂಟಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅಂತ. ಇನ್ ಕೇಸ್ CJI ಏನಾದರೂ ಆಬ್ಸೆಂಟ್ ಇದ್ರಪ್ಪ ಆವತ್ತಿನ ದಿನದಲ್ಲಿ ಇರಲಿಲ್ಲ ಅವರು ಅನ್ನೋದಾದರೆ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ಯಾರು ಇರ್ತಾರೋ ಓಕೆ ಅವರು ಈ ಒಂದು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಓಕೆ, ಆರ್ಟಿಕಲ್ ನಂಬರ್ 61 ಏನು ಹೇಳುತ್ತೆ? ರಾಷ್ಟ್ರಪತಿಯವರ ಪದಚ್ಯುತಿ. ಇದನ್ನು ಪದಚ್ಯುತಿ ಅಂತ ವರ್ಡ್ ಯೂಸ್ ಮಾಡಲ್ಲ, ಇದಕ್ಕೆ ನಾವು ಮಹಾಭಿಯೋಗ ಅಂತ ಯೂಸ್ ಮಾಡ್ತೀವಿ. ಇದನ್ನು ರೀಸೆಂಟಾಗಿ ನಡೆದಿರ್ತಕ್ಕಂತಹ FDA ಎಕ್ಸಾಮಲ್ಲಿ ಕೇಳಿದ್ದಾರೆ. ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ನ ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತಕ್ಕಂಥ ಕ್ವಶನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಏನು? ಅಮೆರಿಕದಿಂದ ನಾವು ಇದನ್ನು ಎರವಲು ಪಡ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟು ಗೌರವಾನ್ವಿತ ಸ್ಥಾನದಲ್ಲಿರುವ ರಾಷ್ಟ್ರಪತಿಯವರು ಸಂವಿಧಾನವನ್ನು ಉಲ್ಲಂಘಿಸಿದರೆ ಅವರ ಅವಧಿ ಮುಗಿಯೋದಕ್ಕಿಂತ ಮುಂಚೆನೇ ಅವರನ್ನು ಪದವಿಯಿಂದ ತೆಗೆದುಹಾಕ್ಬೋದು. ಬಟ್ ಹಾಗೆ ತೆಗೆದುಹಾಕಕ್ಕೆ ಬರುತ್ತಾ? ಇಲ್ಲ. ಅವರಿಗೆ ಮಹಾಭಿಯೋಗ ಮಾಡಬೇಕಾದ್ರೆ ಎರಡೂ ಸದನದ 2/3 ಬಹುಮತದ ಮೂಲಕ, ಸೊ 2/3 ಆಫ್ ಟೋಟಲ್ ಮೆಜಾರಿಟಿ, 2/3 ಆಫ್ ಟೋಟಲ್ ಸ್ಟ್ರೆಂತ್ ಅಂತ ನಾವೇನು ಕರಿತೀವೋ, ಯಾವುದಕ್ಕೆ ಎರಡೂ ಸದನ ಓಕೆ ರಾಜ್ಯಸಭೆ ಮತ್ತು ಲೋಕಸಭೆಯ ಒಟ್ಟು ಸದಸ್ಯರ 2/3 ಭಾಗ ಬಹುಮತವನ್ನು ಮೂಲಕ ಇವರನ್ನು ಮಹಾಭಿಯೋಗ ಮಾಡಬಹುದು. ಮಾಡೋದಕ್ಕಿಂತ ಮುಂಚೆ 14 ದಿನಗಳ ಮುಂಚಿತವಾಗಿ ಇವರಿಗೆ ನೋಟಿಸ್ ಕೊಡಬೇಕು. ಈ ದೋಷಾರೋಪ ನಿರ್ಣಯವನ್ನು ಸಂಸತ್ತಿನ ಎರಡೂ ಸದನಗಳಿಂದ ಓಕೆ 2/3 ಸದಸ್ಯರು ಅಂಗೀಕೃತವಾದರೆ ಆವಾಗ ಮಾತ್ರ ರಾಷ್ಟ್ರಪತಿಯವರು ತಮ್ಮ ಸ್ಥಾನದಿಂದ ತೊರೆಯಬೇಕಾಗುತ್ತದೆ. ಓಕೆ, ಬಟ್ ನಮ್ಮ ಇಂಡಿಯಾದಲ್ಲಿ ಇಲ್ಲಿವರೆಗೂ ಯಾರನ್ನ ಆ ಥರ ಇಂಪೀಚ್ ಮಾಡಿದಾರಾ? ಇಲ್ಲಿವರೆಗೂ ಯಾರನ್ನೂ ಕೂಡ ಇಂಪೀಚ್ ಮಾಡಲಾಗಿಲ್ಲ. ಓಕೆ, ದಿಸ್ ಈಸ್ ಆರ್ಟಿಕಲ್ ನಂಬರ್ 61 ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ರಾಷ್ಟ್ರಪತಿಯವರ ಬಗ್ಗೆ ಯಾವ್ಯಾವ ಆರ್ಟಿಕಲ್ಸ್ ನಾವು ಓದ್ತೀವೋ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್. ಓಕೆ, ಗಮನವಿಟ್ಟು ಕೇಳಿ. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 62 ಇನ್ ಕೇಸ್ ರಾಷ್ಟ್ರಪತಿಯವರ ಪೋಸ್ಟು ವೇಕೆಂಟ್ ಆದಾಗ, ಖಾಲಿ ಆದಾಗ ಏನಾಗುತ್ತೆ ಅಂದರೆ ಅವರು ಅಧಿಕಾರದಲ್ಲಿದ್ದಾಗ ಒಂದು ವೇಳೆ ಮರಣ ಹೊಂದಿದರೆ, ಹುದ್ದೆಗೆ ರಾಜೀನಾಮೆ ನೀಡಿದರೆ ಓಕೆ ಅಥವಾ ಅವ್ರನ್ನ ಇಂಪೀಚ್ ಮೂವ್ಮೆಂಟ್ ಮುಖಾಂತರ ಅವ್ರನ್ನ ತೆಗೆದುಹಾಕಿದರೆ ಆ ಸ್ಥಾನ ಖಾಲಿ ಆದ ದಿನದಿಂದ 6 ತಿಂಗಳೊಳಗಾಗಿ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್, 6 ತಿಂಗಳ ಒಳಗಾಗಿ ಚುನಾವಣೆ ನಡೆದು ರಾಷ್ಟ್ರಪತಿಯವರ ಸ್ಥಾನವನ್ನು ತುಂಬಲೇಬೇಕು. ಓಕೆ, ಬಟ್ ಈ 6 ತಿಂಗಳವರೆಗೆ ಯಾರು ಆ ಹುದ್ದೆಯನ್ನು ನಿಭಾಯಿಸ್ತಾರೆ ಅಂತಂದರೆ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಅಧಿಕಾರದಲ್ಲಿರ್ತಾರೆ. ರೈಟ್,
ಒಂದು ವೇಳೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಸ್ಥಾನ ಎರಡೂ ಏಕಕಾಲದಲ್ಲಿ ಖಾಲಿ ಆದಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಿರ್ತಾರೋ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ನಾವೇನು ಕರಿತೀವೋ ಅವರು ಈ ಒಂದು ಹುದ್ದೆಯನ್ನು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ದಿಸ್ ಈಸ್ ನಮ್ಮ ಇಂಡಿಯಾ ಬಗ್ಗೆ. ಓಕೆ, ಬಟ್ ಅಮೇರಿಕದಲ್ಲಿ ಯಾವ ಥರ ಇದೆ? ವೆನ್ ಯು ಗೋ ಟು ಅಮೇರಿಕಾದಲ್ಲಿ ಈ ಥರ ಇಲ್ಲ. ಇನ್ ಕೇಸ್ ಡ್ಯೂರಿಂಗ್ ಈಸ್ ಆಫೀಸ್ ಆಫ್ ಟೆನ್ಯೂರ್, ಒಂದು ವೇಳೆ ಅಲ್ಲಿ ಪ್ರೆಸಿಡೆಂಟ್ ಪೋಸ್ಟ್ ಏನಾದರೂ ವೇಕೆಂಟ್ ಆಯಿತು ಅಂತಂದರೆ, ಇಫ್ ಪ್ರೆಸಿಡೆಂಟ್ ಪೋಸ್ಟ್ ಏನಾದರೂ ವೇಕೆಂಟ್ ಆಯ್ತಂದರೆ ವೈಸ್ ಪ್ರೆಸಿಡೆಂಟ್ ಅಂತಕ್ಕಂಥವ್ರು ಓಕೆ ನೆಕ್ಸ್ಟು ಪ್ರೆಸಿಡೆಂಟ್ ಆಗ್ತಾರೆ. ಬಟ್ ಇವರು ಹಂಗಾಮಿ ಪ್ರೆಸಿಡೆಂಟ್ ಆಗಲ್ಲ, ಇವರೇ ಪೂರ್ಣ ಪ್ರಮಾಣದ ಪ್ರೆಸಿಡೆಂಟ್ ಆಗ್ತಾರೆ ನೆಕ್ಸ್ಟು ಟೆನ್ಯೂರ್ ಇರೋವರೆಗೆ. ಫಾರ್ ಎಕ್ಸಾಂಪಲ್ ಅಮೇರಿಕಾದಲ್ಲಿ 4 ವರ್ಷ ಅಂತ ಹೇಳಿದ್ದೀವಿ ನಾವು. 2 ವರ್ಷ ಆಗಿತ್ತು. 2 ವರ್ಷ ಆದಮೇಲೆ ರಾಷ್ಟ್ರಪತಿ ಅವರು ತೀರ್ಕೊಂಡ್ರು ಅಂತ ಇಟ್ಕೊಳ್ಳಿ. ಅಲ್ಲಿಂದ ಇನ್ನು 2 ವರ್ಷಗಳ ಕಾಲವರೆಗೂ ಯಾರು ವೈಸ್ ಪ್ರೆಸಿಡೆಂಟ್ ಅಂತಕ್ಕಂಥವ್ರು ಅಲ್ಲಿ ರಾಷ್ಟ್ರಪತಿಯಾಗಿ ಮುಂದುವರಿತಾರೆ. ಓಕೆ, ನೆಕ್ಸ್ಟು ಆರ್ಟಿಕಲ್ ನಂಬರ್ 63 ಇಂದ ಹಿಡಿದು ಆರ್ಟಿಕಲ್ ನಂಬರ್ 63 ಟು 70ವರೆಗೂ, ಆರ್ಟಿಕಲ್ ನಂಬರ್ 63 ಇಂದ 70ವರೆಗೂ ಉಪರಾಷ್ಟ್ರಪತಿಗಳವರೆಗೆ ಬರುತ್ತೆ. ಉಪರಾಷ್ಟ್ರಪತಿ ಬಗ್ಗೆ ಹೇಳಿದಾಗೆ ನಾನು ಹೇಳ್ತೀನಿ ವೈಸ್ ಪ್ರೆಸಿಡೆಂಟ್ ಬಗ್ಗೆ. ಓಕೆ, ಸೊ ಆರ್ಟಿಕಲ್ ನಂಬರ್ 71 ಏನು ಹೇಳುತ್ತೆ? ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದಂತೆ ಕೆಲವೊಂದು ವಿಷಯಗಳಪ್ಪ, ಏನೇ ಒಂದು ಡಿಸ್ಪ್ಯೂಟ್ಸ್ ಬಂತು ಅಂದರೆ ಯಾರು ನೋಡ್ಕೋಬೇಕು ಅದನ್ನು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಆರ್ಟಿಕಲ್ ನಂಬರ್ 71ನಲ್ಲಿ ನೋಡ್ತೀವಿ. ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ಕ್ವಶನ್ಸ್ನ ಕೇಳಿದರೆ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಓಕೆ, ಪ್ರತಿಯೊಂದು ಆರ್ಟಿಕಲ್ ಕೂಡ ರಾಷ್ಟ್ರಪತಿಗೆ ಸಂಬಂಧಪಟ್ಟಂಗೆ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಅರೈಸ್ ಆಯ್ತು ಅಂದರೆ ಆ ವಿವಾದಗಳನ್ನು ಸರ್ವೋಚ್ಚ ನ್ಯಾಯಾಲಯ ವಿಚಾರಣೆ ಮಾಡತಕ್ಕದ್ದು. ಇಲ್ಲಿ ಎಲೆಕ್ಷನ್ ಕಮಿಷನ್ನು ಅಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ವಿಚಾರಣೆ ಮಾಡ್ತಕ್ಕಂಥದ್ದು ಯಾವುದು? ಸುಪ್ರೀಂ ಕೋರ್ಟ್. ಕಂಡಕ್ಟ್ ಮಾಡ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನೇ. ಬಟ್ ಏನಾದರೂ ಡಿಸ್ಪ್ಯೂಟ್ಸ್ ಇದ್ದರೆ ಅವುಗಳನ್ನು ಸುಪ್ರೀಂ ಕೋರ್ಟು ವಿಚಾರಣೆ ಮಾಡ್ತದೆ. ಹಾಗೆ ಅದರ ತೀರ್ಮಾನವು ಅಂತಿಮವಾಗಿರುತ್ತದೆ. ಓಕೆ, ಯಾವುದದು? ಸುಪ್ರೀಂ ಕೋರ್ಟ್ದು. ಓಕೆ, ಆಮೇಲೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯ ಚುನಾಯಿತನಾದ ಯಾರೇ ವ್ಯಕ್ತಿಯ ಚುನಾವಣೆ ಅನೂರ್ಜಿತವಾಯಿತೆಂದು ಸರ್ವೋಚ್ಚ ನ್ಯಾಯಾಲಯ ಘೋಷಿಸಿದರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದ ದಿನಾಂಕದಂದು ಅಥವಾ ಅದಕ್ಕೆ ಮುಂಚೆ ರಾಷ್ಟ್ರಪತಿಯ ಪದದ ಅಥವಾ ಸಂದರ್ಭಾನುಸಾರ ಉಪರಾಷ್ಟ್ರಪತಿಯ ಪದದ ಅಧಿಕಾರಗಳನ್ನು ಚಲಾಯಿಸುವಲ್ಲಿ ಮತ್ತು ಕರ್ತವ್ಯಗಳ ನೆರವೇರಿಕೆಯಲ್ಲಿ ಅವನು ಮಾಡಿರುವ ಕಾರ್ಯಗಳನ್ನು ಆ ಘೋಷಣೆಯ ಕಾರ್ಯದಿಂದ ಅಸಿಂಧುವಾಗತಕ್ಕದ್ದಲ್ಲ. ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಇಲ್ಲಿ ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟ್ನ ಅವ್ರನ್ನ ಏನಾದರೂ ನಾವು ತೆಗೆದಾಕಿತ್ತು ಅಂದರೆ, ಅಥವಾ ಎಲೆಕ್ಷನ್ನಲ್ಲಿ ಈ ಎಲೆಕ್ಷನ್ ಕಂಡಕ್ಟ್ ಮಾಡಿರ್ತಕ್ಕಂಥ ಎಲೆಕ್ಷನಲ್ಲಿ ಏನೇ ಒಂದು ದೋಷಾರೋಪಗಳಿದ್ದವು ಅದು ಏನಾದರೂ ಸಾಬೀತಾಯಿತು ಅಂತಂದರೆ ಅದು ಸಾಬೀತಾಗೋದ್ರೊಳಗೆ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಕೋರ್ಟಲ್ಲಿ 1 ವರ್ಷ ತಗೊಂತು ಅಂತ ಇಟ್ಕೋಣ. ಆ 1 ವರ್ಷದ ಒಳಗಡೆಯಾಗಿ ಇವರು ಯಾವ್ಯಾವ ಒಂದು ಆ್ಯಕ್ಟ್ಸ್ಗಾಗಲಿ ಅಥವಾ ಯಾವುದಾವುದು ಫೈಲ್ಸ್ಗೆ ಸೈನ್ ಮಾಡಿ ಮೂವ್ ಮಾಡಿದ್ರೋ, ಓಕೆ, ಅವ್ದು ಏನೇನು ಫೈನಲೈಸ್ ಮಾಡಿದ್ರು ಅಥವಾ ಆ್ಯಕ್ಟ್ಸ್ನ ಯಾವುದಾದ್ರು ಜಾರಿಗೆ ತಂದಿದ್ರು ಅವೆಲ್ಲವೂ ಕೂಡ ಎನ್ಫೋರ್ಸಲ್ಲೇ ಇರ್ತವೆ. ಯಾವಕ್ಕೂ ಏನು ಎಫೆಕ್ಟ್ ಆಗಲ್ಲ ಅಂತಕ್ಕಂಥದ್ದು 71 ಸಬ್+2 ಅಲ್ಲಿ ಹೇಳುತ್ತೆ. ಹಾಗೆ ಆರ್ಟಿಕಲ್ ನಂಬರ್ 71 ಸಬ್+3 ಅಲ್ಲಿ ಏನು ಹೇಳುತ್ತೆ ಅಂತಂದರೆ, ಸಂಸತ್ತು ಈ ಸಂವಿಧಾನದ ಉಪಬಂಧಗಳು ಒಳಪಟ್ಟು ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದ ಅಥವಾ ಯಾವುದೇ ವಿಷಯವನ್ನು ಕಾನೂನು ಮೂಲಕ ವಿನಿಮಯಿಸಬಹುದು ಅಂತಕ್ಕಂಥದ್ದನ್ನ ಸಬ್+71 ಸಬ್+3 ಅಲ್ಲಿ ಹೇಳುತ್ತೆ. ಹಾಗೆ ವೆರಿ ಇಂಪಾರ್ಟೆಂಟ್, ಇದು 71 ಸಬ್+4 ಅಲ್ಲಿ ಏನು ಹೇಳುತ್ತೆ ಅಂತಂದರೆ, ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೇ ಒಬ್ಬ ಎಮ್ ಎಲ್ ಎ ಅಥವಾ MP ಅವ್ರೇನು ಮಾಡ್ತಾರೆ, ಎಲೆಕ್ಷನ್ಗೆ ವೋಟ್ ಹಾಕಿದ್ರು ಅಂತ ಇಟ್ಕೊಳ್ಳಿ. ವೋಟ್ ಹಾಕಿದ್ರು, ರಾಷ್ಟ್ರಪತಿಯವರು ವಿನ್ ಆದರು. ಓಕೆ, ಯಾರೋ ಒಬ್ಬ ರಾಷ್ಟ್ರಪತಿ ಆಗಿದ್ರು. ಬಟ್ ಇವರಿಗೆ ವೋಟ್ ಆಗಿರ್ತಕ್ಕಂತಹ ಆ ಸದಸ್ಯ ಏನಿದಾರಲ್ಲ, ಯಾವುದೇ ಒಂದು ಕಾರಣದಿಂದ ಆತನ ಸ್ಥಾನ ಖಾಲಿ ಆಯಿತು ಅಂತ ಇಟ್ಕೊಳ್ಳಿ. ಸೊ ಅಂತಹ ಒಂದು ಅಂದರೆ ಆತನಿಗೆ ಡಿಫೆಕ್ಷನ್ ಮುಖಾಂತರ ಅಥವಾ ಯಾವುದೋ ಒಂದು ಮುಖಾಂತರ ಏನೋ ಒಂದು ಕಾರಣದಿಂದಾಗಿ ಆ ವ್ಯಕ್ತಿಯನ್ನು ಆ ಪೋಸ್ಟಿಂದ ತೆಗೆದಾಕಲಾಯಿತು ಅಂತಂದರೆ ಈತನ ವೋಟು ರಾಷ್ಟ್ರಪತಿಯವರ ಎಲೆಕ್ಷನ್ನಲ್ಲಿ ಏನು ವೋಟ್ ಹಾಕಿದ್ನಲ್ಲ ಆ ವೋಟ್ ಅನೂರ್ಜಿತ ಅಥವಾ ವಾಯ್ಡ್ ಅಂತ ನಾವು ಹೇಳಲ್ಲ, ಅದು ಎನ್ಫೋರ್ಸ್ ಆಗಿರುತ್ತೆ. ಅದಕ್ಕೂ ಯಾವುದೇ ರೀತಿಯಿಂದ ಸಂಬಂಧ ಇರೋದಿಲ್ಲ. ಅದನ್ನು ವ್ಯಾಲಿಡ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತದೆ. ಓಕೆ, ನೆಕ್ಸ್ಟ್ ಆರ್ಟಿಕಲ್ ನಂಬರ್ 72. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ ನಂಬರ್ 72 ಅಲ್ಲೇ ನಾವೇನು ಹೇಳ್ತೀವಿ ಅಂದರೆ, ದಟ್ಸ್ ದ ಪಾರ್ಡನ್ ಪವರ್ ಆಫ್ ದ ಪ್ರೆಸಿಡೆಂಟ್ ಅಂತ ಕರಿತೀವಿ. ಏನಂತಂದರೆ ರಾಷ್ಟ್ರಪತಿಯವರಿಗೆ ಕ್ಷಮಾದಾನದ ಒಂದು ಅಧಿಕಾರ ಇದೆ. ಯಾವ ಆರ್ಟಿಕಲ್ ಅದನ್ನು ಕೊಡಲಾಗಿದೆ ಅಂದರೆ ಆರ್ಟಿಕಲ್ ನಂಬರ್ 72 ಮುಖಾಂತರ ಅವರಿಗೆ ಕ್ಷಮಾದಾನದ ಒಂದು ಅಧಿಕಾರವನ್ನು ಕೊಡಲಾಗಿದೆ. ಯಾವ್ಯಾವ ಟೈಮಲ್ಲಿ ಯಾವುದೇ ಒಂದು ಸೇನಾ ನ್ಯಾಯಾಲಯವು ದಂಡೆಯನ್ನು ಅಥವಾ ಶಿಕ್ಷೆಯನ್ನು ವಿಧಿಸಿದ ಎಲ್ಲ ಪ್ರಕರಣಗಳಲ್ಲಿ
ರಾಷ್ಟ್ರಪತಿಗೆ ಅಧಿಕಾರ ಇದೆ, ಅದರ ಮೇಲೆ ಪಾರ್ಡನಿಂಗ್ ಪವರ್ ಇದೆ. ಓಕೆ, ಹಾಗೆ ಒಕ್ಕೂಟ ಕಾರ್ಯಾಂಗದ ಅಧಿಕಾರ ವಿಸ್ತೃತವಾಗುವ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾನೂನಿನ ವಿರುದ್ಧವಾಗಿ ಅಪರಾಧಕ್ಕಾಗಿ ದಂಡನೆಯನ್ನು ಅಥವಾ ಶಿಕ್ಷೆಯನ್ನು ವಿಧಿಸಿರುವ ಎಲ್ಲ ಪ್ರಕರಣಗಳಲ್ಲಿ, ಅಂದರೆ ಯಾವುದೇ ಒಂದು ಕೇಸಲ್ಲಿ ಕೋರ್ಟ್ಗಳು ತೀರ್ಪನ್ನು ಕೊಟ್ಟಾಗ ನಾವು ಆ ಒಂದು ತೀರ್ಪಿನ ವಿರುದ್ಧ ಅಥವಾ ನಾವು ರಾಷ್ಟ್ರಪತಿಯವರಿಗೆ ಕ್ಷಮಾದಾನವನ್ನು ಕೋರಿ ಅರ್ಜಿಯನ್ನು ಬರಿಬೋದು. ಓಕೆ, ಸೊ ಹಾಗಿದ್ರೆ ಈ ಕ್ಷಮಾದಾನದಲ್ಲಿ ಏನೇನು ಟೈಪ್ಸ್ ಇದಾವಪ್ಪ, ಓಕೆ, ರಾಷ್ಟ್ರಪತಿಗೆ ಸಂಬಂಧಪಟ್ಟಂಗೆ ಅಂತ ನೋಡೋದಾದರೆ, ದೇರ್ ಆರ್ 5 ಡಿಫ್ರೆಂಟ್ ಪವರ್ಸ್ ಆಫ್ ಅ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ ನಂಬರ್ 72. ಓಕೆ, ಏನೇನು ಪವರ್ಸ್ ಇದ್ದಾವೆ ಅದರಲ್ಲಿ ಅಂದರೆ, ಫಸ್ಟ್ ಒನ್ ಇಸ್ ದಿ ಪಾರ್ಡನ್ ಪವರ್. ಸೊ ಪಾರ್ಡನ್ ಪವರ್ ಅಂತಂದ್ರೆ ಏನಂದರೆ, ಕೊಟ್ಟಿರ್ತಕ್ಕಂತಹ ಒಂದು ಶಿಕ್ಷೆಯನ್ನು ಕಂಪ್ಲೀಟಾಗಿ ಅವನು ಡಿಸಾಲ್ವ್ ಮಾಡ್ತಾರೆ. ಓಕೆ, ಅಂದರೆ ಅವನನ್ನು ಏನು ದೋಷಮುಕ್ತನನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಸೊ ದೋಷಮುಕ್ತನಾಗಿ ಘೋಷಣೆ ಮಾಡಲಾಗುತ್ತದೆ. ಹಾಗೆ ಅವನು ಮುಂಚಿತವಾಗಿ ಯಾವ ಪೊಸಿಷನಲ್ಲಿದ್ದೋ, ಓಕೆ, ಆ ವ್ಯಕ್ತಿ ಯಾವ ಪೊಸಿಷನಲ್ಲಿದ್ದೋ ಅದೇ ಪೊಸಿಷನ್ ಅವನಿಗೆ ಹಿಂದಿರುಗಿಸಲಾಗುತ್ತದೆ. ಓಕೆ, ಅಂದರೆ ಆ ಕೇಸ್ ಕಂಪ್ಲೀಟಾಗಿ ಕ್ಲೋಸ್ ಆಯಿತು ಅಂತ ಅರ್ಥ. ನೆಕ್ಸ್ಟು ಕಮ್ಯುಟೇಷನ್. ಓಕೆ, ಕಮ್ಯುಟೇಷನ್ ಅಂದರೆ ಎಂತಂತಂದರೆ ಎಕ್ಸ್ಚೇಂಜ್ ಆಫ್ ಒನ್ ಥಿಂಗ್ ಫಾರ್ ದ ಅನದರ್. ಓಕೆ, ಇನ್ನು ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಒಂದು ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿತ್ತು ಅಂತ ಇಟ್ಕೊಳ್ಳಿ, ಅದನ್ನು ಸಿಂಪಲ್ ಇಂಪ್ರಿಸನ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಕಠಿಣ ಕಾರಾಗೃಹ ಶಿಕ್ಷೆಯಿಂದ ಸರಳ ಜೈಲು ಶಿಕ್ಷೆಗೆ ಮಾಡ್ತಕ್ಕಂಥದ್ದನ್ನ ಪವರ್ ಯಾರಿಗಿದೆ? ಪ್ರೆಸಿಡೆಂಟ್ಗಿದೆ. ಅದನ್ನು ನಾವೇನಂತ ಕರಿತೀವಿ? ಕಮ್ಯುಟೇಷನ್ ಅಂತ ಕರಿತೀವಿ. ರಿಪ್ರೀವ್ ಅಂತಂದರೆ ಏನು? ಈ ವರ್ಡ್ಸ್ ಎಲ್ಲ ಇಂಪಾರ್ಟೆಂಟ್ ನಿಮಗೆ. ಓಕೆ, ರಿಪ್ರೀವ್ ಅಂದರೆ ಏನು ಅಂತಕ್ಕಂಥದ್ದನ್ನ ಕೇಳ್ತಾರೆ, ಅಥವಾ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಇದರ ಅರ್ಥ ಏನು ಅಂತ ಕೊಡ್ತಾರೆ. ದಟ್ ಈಸ್ ಸಪೋಸ್ ಇಲ್ಲಿ ಕೇಳಿದ್ದಾರೆ ಟೆಂಪ್ರರಿ ಸಸ್ಪೆನ್ಷನ್ ಆಫ್ ದ ಡೆತ್ ಸೆಂಟೆನ್ಸ್ ಅಂತ ಕೇಳಿದ್ರಪ್ಪ. ಯಾವುದೋ ಒಂದು ಡೆತ್ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಈ ಡೇಟಿಗೆ ನಿಮಗೆ ಡೆತ್ ಸೆಂಟೆನ್ಸ್ ಆಗುತ್ತೆ ಅಂತ ಹೇಳಲಾಗಿದೆ. ಬಟ್ ಅದು ಇನ್ನೂ ಒಂದು ಪೆಂಡಿಂಗ್ ಇತ್ತಪ್ಪ. ಓಕೆ, ಪೆಂಡಿಂಗ್ ಪ್ರೊಸೀಡಿಂಗ್ಸ್ ಆಫ್ ಎ ಪಾರ್ಡನ್ ಆರ್ ಕಾಂಪಿಟೇಷನ್ ಅಂದರೆ ಇದನ್ನು ಇವಾಗ ಡೆತ್ ಸೆಂಟೆನ್ಸ್ ಕೊಟ್ಟಿದ್ರು, ಆ ಡೆತ್ ಸೆಂಟೆನ್ಸು ಸಪೋಸ್ ಮಂತ್ 20th ಯಾವ ನೆಕ್ಸ್ಟ್ ಮಂತ್ 20th ಇತ್ತು ಅಂತ ಇಟ್ಕೊಳ್ಳಿ. ಬಟ್ ಅದನ್ನು ನಾವು ಪ್ರೆಸಿಡೆಂಟ್ ಹತ್ರಕ್ಕೆ ಆ ಲೆಟ್ರ್ ಕೊಡ್ತೀವಿ, ಯಾವುದಕ್ಕೆ? ಕ್ಷಮಾದಾನ ಅರ್ಜಿಯನ್ನು ರಾಷ್ಟ್ರಪತಿಯವರಿಗೆ ಕಳಿಸ್ತೀವಿ. ಅವ್ರು ಇನ್ನೂ ಅದಕ್ಕೆ ಯಾವುದೋ ರಿಪ್ಲೈ ಮಾಡಿಲ್ಲ ಅಂದರೆ ಈ ಡೇಟ್ ಬಂದರೂ ಕೂಡ ಯಾವುದೇ ರೀತಿಯಿಂದ ಅವರಿಗೆ ಆ ಒಂದು ಶಿಕ್ಷೆಯನ್ನು ಡೆತ್ ಸೆಂಟೆನ್ಸ್ನ ಹಾಕೋಂಗಿಲ್ಲ, ಅದನ್ನು ಪೋಸ್ಟ್ಪೋನ್ ಮಾಡಲಾಗುತ್ತದೆ. ದಟ್ಸ್ ಅ ಟೆಂಪ್ರರಿ ಸಸ್ಪೆನ್ಷನ್. ಓಕೆ, ರಿಸ್ಪೈಟ್ ಅಂದರೆ ಏನಂತಂದರೆ ಅವಾರ್ಡಿಂಗ್ ಲೆಸ್ಸರ್ ಪನಿಷ್ಮೆಂಟ್ ಇನ್ ಸಮ್ ಸ್ಪೆಷಲ್ ಗ್ರೌಂಡ್ಸ್. ಇದು ಲೆಸ್ಸರ್ ಪನಿಷ್ಮೆಂಟ್. ಫಾರ್ ಎಕ್ಸಾಂಪಲ್ ರಿಗರಸ್ ಪನಿಷ್ಮೆಂಟ್ ಇತ್ತಪ್ಪ, ರಿಗರಸ್ ಪನಿಷ್ಮೆಂಟಿಂದ ಆ ಪನಿಷ್ಮೆಂಟ್ನ ಕಡಿಮೆ ಮಾಡೋದು, ಅಥವಾ ಸಿಂಪಲ್ ಪನಿಷ್ಮೆಂಟ್ ಇತ್ತು, ಓಕೆ, ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಕೆಲವೊಂದು ಸ್ಪೆಷಲ್ ಕೇಸಸ್, ಸಪೋಸ್ ಪ್ರೆಗ್ನೆನ್ಸಿ ವುಮೆನ್ ಇದ್ದಾರೆ, ಅಥವಾ ಯಾರೊಬ್ಬರು ತುಂಬ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಅಂಥವ್ರಿಗೆ ಏನಾದರೂ ರಿಗರಸ್ ಪನಿಷ್ಮೆಂಟ್ ಏನಾಯ್ತು ಅಂದರೆ ಅದನ್ನು ಕಡಿಮೆ ಮಾಡ್ತಕ್ಕಂತಹ ಪವರ್ ಯಾರಿಗಿರುತ್ತೆ ಅಂದರೆ ಪ್ರೆಸಿಡೆಂಟ್ಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ದ ರೆಮಿಷನ್ಸ್. ರೆಮಿಷನ್ ಅಂತಂತಂದರೆ ಏನಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅವಧಿ ಕಡಿಮೆ ಆಗುತ್ತೆ. ಓಕೆ, ರಿಡಕ್ಷನ್ ಆಫ್ ದ ಅಮೌಂಟ್ ಆಫ್ ದ ಸೆಂಟೆನ್ಸ್ ವಿತೌಟ್ ಚೇಂಜಿಂಗ್ ಇಟ್ಸ್ ಕ್ಯಾರೆಕ್ಟರ್. ಒಂದು ವೇಳೆ 1 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಇತ್ತು ಅಂತ ಇಟ್ಕೊಳ್ಳಿ, ಅದನ್ನು 6 ತಿಂಗಳು ಮಾಡ್ತಕ್ಕಂಥದ್ದು. ಓಕೆ, ಅಂದರೆ ಇಲ್ಲೇನಾಯಿತು, ನಮಗೆ ಟರ್ಮ್ ಅಂತಕ್ಕಂಥದ್ದು ಚೇಂಜ್ ಆಯಿತು, ಬಟ್ ಆ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಅಥವಾ ಕ್ಯಾರೆಕ್ಟರ್ ಏನಿದೆ, ಒಂದು ವೇಳೆ ಅದು ಕಠಿಣ ಕಾರಾಗೃಹ ಶಿಕ್ಷೆ ಆಗಿರ್ಬೋದು ಅಥವಾ ಸರಳ ಜೈಲು ಶಿಕ್ಷೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರ ಟರ್ಮು ಮಾತ್ರ ಕಡಿಮೆ ಆಗುತ್ತೆ. ಇದು ಚೇಂಜ್ ಆಗಲ್ಲ, ಕ್ಯಾರೆಕ್ಟರು ಚೇಂಜ್ ಆಗಲ್ಲ. ದಿಸ್ ಈಸ್ ಬೇಸಿಕ್ಸ್ ಅಬೌಟ್ ದ ಪಾರ್ಡನಿಂಗ್ ಪವರ್ಸ್ ಆಫ್ ದ ಪ್ರೆಸಿಡೆಂಟ್. ಓಕೆ, ಅರ್ಥ ಆಯ್ತಾ ಎಲ್ರಿಗೂ? ನೆಕ್ಸ್ಟ್, ಸೊ ಈ ಒಂದು ಪಾರ್ಡನಿಂಗ್ ಪವರನ್ನು ಯಾವ ಥರ ಅವರು ಎಕ್ಸಸೈಸ್ ಮಾಡ್ಬೋದು, ಯಾವ ಥರ ಚಲಾಯಿಸ್ಬೋದು ಅಂತ ನೋಡೋದಾದರೆ, ಡಿಪೆಂಡಿಂಗ್ ಅಪಾನ್ ಅಂದರೆ ಪ್ರೆಸಿಡೆಂಟ್ ಅಂತಕ್ಕಂಥನು ಡೈರೆಕ್ಟಾಗಿ ಅವರೇ ಅನೌನ್ಸ್ ಮಾಡ್ಬೋದಾ? ಇಲ್ಲ, ಆನ್ ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್, ಅವರನ್ನು ಕನ್ಸಲ್ಟ್ ಮಾಡಿಬಿಟ್ಟು ಇವರು ಆ ಒಂದು ಪಾರ್ಡನಿಂಗ್ ಪವರನ್ನು ಎಕ್ಸಸೈಸ್ ಮಾಡ್ಬೋದು. ಹಾಗೆ ಕಾನ್ಸ್ಟಿಟ್ಯೂಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೆಂಟೆನ್ಸ್, ಅರ್ಥ ಮಾಡ್ಕೊಳ್ಳಿ. ದ ಕಾನ್ಸ್ಟಿಟ್ಯೂಷನ್ ಡಸಂಟ್ ಪ್ರೊವೈಡ್ ಎನಿ ಮೆಕ್ಯಾನಿಸಮ್ ಟು ಕ್ವಶನ್ ದ ಲೀಗಾಲಿಟಿ ಆಫ್ ಡಿಸಿಷನ್ಸ್ ಆಫ್ ದ ಪ್ರೆಸಿಡೆಂಟ್ ಆರ್ ಗವರ್ನರ್ಸ್ ಎಕ್ಸೈಸಿಂಗ್ ದ ಮರ್ಸಿ ಜುರಿಸ್ಟಿಕ್ಷನ್. ಅಂದರೆ ರಾಷ್ಟ್ರಪತಿಗಳು ಅಥವಾ ಗವರ್ನರ್ಗಳು ಕೊಟ್ಟಿರ್ತಕ್ಕಂತಹ ಒಂದು ಪಾರ್ಡನಿಂಗ್ ಪವರ್ ಏನಿದೆಯಲ್ಲ, ಅವರೇನೋ ಒಂದು ಕೊಟ್ಟರಪ್ಪ, ಈಗ ರಿಸ್ಪೈಟ್ ಮಾಡಿದರು, ಕಮಿಟೇಟ್ ಮಾಡಿದರು, ಓಕೆ,
ಅಥವಾ ಪಾರ್ಡನ್ ಮಾಡಿದರು ಅಂತಂತಂದರೆ ಅದನ್ನು ಮತ್ತೆ ಯಾವುದೇ ರೀತಿಯಿಂದ ನಾವು ಕ್ವಶನ್ ಮಾಡೋಂಗಿಲ್ಲ. ಅದರ ಬಗ್ಗೆ ಎಲ್ಲೂ ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ. ಪಾರ್ಡನಿಂಗ್ ಪವರ್ಸ್ ಮಾತ್ರ ಕೊಟ್ಟಿದ್ದಾರೆ. ಅವ್ರು ಯಾವ ಥರ ಇದನ್ನು ಡಿಸಿಷನ್ ತಗೊಳ್ಬೇಕು ಅಂತಕ್ಕಂಥದ್ದು ಕೊಟ್ಟಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೊಟ್ಟಿರ್ತಕ್ಕಂಥ ಡಿಸಿಷನ್ನ ಯಾರೂ ಕೂಡ ಕ್ವಶನ್ ಮಾಡೋಗಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ಒಂದು ಆಪ್ಷನ್, ಒಂದು ಕೇಸಲ್ಲಿ, ದಟ್ ಈಸ್ ಈಪೂರು ಸುಧಾಕರ್ ಕೇಸಲ್ಲಿ has given a small window for judicial review for the pardoning powers of the president and governors for the purpose of ruling out any arbitrariness. ಅಂದರೆ ಜುಡಿಷಿಯಲ್ ರಿವ್ಯೂಗೆ ಪಾರ್ಡನಿಂಗ್ ಪವರ್ಸ್ ಕೊಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಏನು ಪ್ರೆಸಿಡೆಂಟ್ಗೆ ಪಾರ್ಡನಿಂಗ್ ಪವರ್ಸ್ ಏನು ಕೊಟ್ಟಿದೆ ಕಾನ್ಸ್ಟಿಟ್ಯೂಷನ್ನು, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಈ ಕೇಸಲ್ಲಿ ಇಲ್ಲ, ಸುಪ್ರೀಂ ಕೋರ್ಟ್ಗೂ ಕೂಡ ಒಂದು ಇದನ್ನು ನಾವು ಜುಡಿಷಿಯಲ್ ರಿವ್ಯೂ ಮಾಡ್ಬೋದು, ನ್ಯಾಯಾಂಗ ಪರಿಶೀಲನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಬಟ್ ಇದನ್ನೆಲ್ಲೂ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ. ಕ್ಲಿಯರ್? ನೆಕ್ಸ್ಟು, ಈ ಪಾರ್ಡನಿಂಗ್ ಪವರ್ ಪ್ರೆಸಿಡೆಂಟ್ಗೂ ಇದೆ, ರಾಜ್ಯಪಾಲರಿಗೂ ಇದೆ. ಬಟ್ ಇಬ್ಬರಿಗೂ ಸೇಮ್ ಪವರ್ ಇದೆನಾ? ದೆರ್ ಇಸ್ ಎ ಡಿಫ್ರೆನ್ಸ್ ಇನ್ ಪವರ್. ಸೊ ಪ್ರೆಸಿಡೆಂಟ್ಗೆ ಜಾಸ್ತಿ ಪವರ್ ಇದೆ ಕಂಪೇರ್ ಟು ಗವರ್ನರ್. ರಾಜ್ಯಪಾಲರಿಗೆ ಕಂಪೇರ್ ಮಾಡಿದ್ರೆ ಅವರಿಗೆ ವಿಸ್ತಾರವಾಗಿದೆ ಅಂತ ಹೇಳ್ಬೋದು. ಯಾವ ಥರ ಅಂತಂದರೆ, ಈ ಕ್ಷಮಾದಾನ ನೀಡ್ತಕ್ಕಂತಹ ಅಧಿಕಾರ, ಸಪೋಸ್ ಕೋರ್ಟ್ ಮಾರ್ಷಲ್ನಿಂದ ಯಾವುದೇ ಒಂದು ಶಿಕ್ಷೆ ಆಗಿತ್ತಪ್ಪ, ಓಕೆ, ಕೋರ್ಟ್ ಮಾರ್ಷಲ್ಸ್ನಿಂದ ಯಾವುದೇ ರೀತಿಯಿಂದ ಶಿಕ್ಷೆ ಆಗಿತ್ತು ಅಂತಂದರೆ ಅಂತಹ ಶಿಕ್ಷೆಗೆ ಪ್ರೆಸಿಡೆಂಟ್ ಏನಿದಾರಲ್ಲ ಅವರು ಕ್ಷಮಾದಾನವನ್ನು ಕೊಡ್ಬೋದು. ಬಟ್ ಆರ್ಟಿಕಲ್ಸ್ 161ನಲ್ಲಿ ಈ ಕೋರ್ಟ್ ಮಾರ್ಷಲ್ನಿಂದ ಪಡೆದಿರ್ತಕ್ಕಂತಹ ಶಿಕ್ಷೆಗೆ ಕ್ಷಮಾದಾನವನ್ನು ಕೊಡ್ತಕ್ಕಂಥ ಅಧಿಕಾರವನ್ನು ಗವರ್ನರ್ಗೆ ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ. ಆರ್ಟಿಕಲ್ ನಂಬರ್ 161 ಪಾರ್ಡನಿಂಗ್ ಪವರ್ಸ್ ಆಫ್ 161 ಏನು ಹೇಳುತ್ತೆ ಅಂದರೆ ಪಾರ್ಡನಿಂಗ್ ಪವರ್ ಆಫ್ ಗವರ್ನರ್ ಹೇಳುತ್ತೆ. ಓಕೆ, ಗವರ್ನರ ಒಂದು ಕ್ಷಮಾದಾನದ ಅಧಿಕಾರವನ್ನು ಹೇಳುತ್ತೆ ಆರ್ಟಿಕಲ್ ನಂಬರ್ 161. ಬಟ್ ಇದರಲ್ಲಿ ಎಲ್ಲಿಯೂ ಕೂಡ ನಾವು ಕೋರ್ಟ್ ಮಾರ್ಷಲ್ನಿಂದ ಶಿಕ್ಷೆ ಆದರೆ ಅದರ ಒಂದು ಶಿಕ್ಷೆಯನ್ನು ಕಡಿಮೆ ಮಾಡ್ತಕ್ಕಂಥ ಪವರ್ಸ್ ಇದಕ್ಕೆ ಗವರ್ನರ್ಗಿಲ್ಲ. ಬಟ್ ಅದು ಯಾರಿಗಿದೆ ಅಂದರೆ ಅದು ಪ್ರೆಸಿಡೆಂಟ್ಗೆ ಇದೆ. ಓಕೆ, ನೆಕ್ಸ್ಟ್, ದ ಪ್ರೆಸಿಡೆಂಟ್ ಕ್ಯಾನ್ ಗ್ರಾಂಟ್ ದ ಪಾರ್ಡನ್ ಇನ್ ಆಲ್ ದ ಕೇಸಸ್ ವೇರ್ ದ ಸೆಂಟೆನ್ಸಸ್ ಗಿವನ್ ಇನ್ ದ ಸೆಂಟೆನ್ಸ್ ಆಫ್ ದ ಡೆತ್, ಬಟ್ ಪಾರ್ಡನಿಂಗ್ ಪವರ್ಸ್ ಆಫ್ ದ ಗವರ್ನರ್ ಡಸ್ ನಾಟ್ ಎಕ್ಸ್ಟೆಂಡ್ ಟು ದ ಡೆತ್ ಸೆಂಟೆನ್ಸ್ ಕೇಸಸ್. ಅಂದರೆ ಏನರ್ಥ, ಗವರ್ನರ್ಗೆ ಪಾರ್ಡನಿಂಗ್ ಪವರ್ ಇದೆ. ಓಕೆ, ಒಂದು ವೇಳೆ ಸಪೋಸ್ ನಿಮಗೆ ರಿಗರಸ್ ಇಂಪ್ರಿಸನ್ಮೆಂಟ್ ಆಗಿತ್ತು, ಕಠಿಣ ಕಾರಾಗೃಹ ಶಿಕ್ಷೆ ಆಗಿತ್ತು, ಅದನ್ನು ಕಡಿಮೆ ಮಾಡ್ಬೋದು. ಓಕೆ, ಅಥವಾ ರಿಸ್ಪೈಟ್ ಮುಖಾಂತರ ಯಾವುದೇ ಒಂದು ಸ್ಪೆಷಲ್ ಕೇಸ್, ರಿಸ್ಪೈಟ್ ಅಂದರೆ ಏನು, ನಾವು ಕ್ಷಮಾದಾನವನ್ನು ಶಿಕ್ಷೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅಂಡರ್ ಸ್ಪೆಷಲ್ ಕೇಸಸ್, ರಿಸ್ಪೈಟ್. ಓಕೆ, ಸ್ಪೆಷಲ್ ಕೇಸಸ್ಸಲ್ಲಿ ಒಂದು ಪನಿಷ್ಮೆಂಟ್ನ ಕಡಿಮೆ ಮಾಡ್ತಕ್ಕಂಥದ್ದು. ಇಂತಹ ಒಂದು ಕೇಸ್ಗಳಲ್ಲಿ ಗವರ್ನರ್ ಮಾಡ್ಬೋದು. ಬಟ್ ಇನ್ ಕೇಸ್ ಆಫ್ ಡೆತ್ ಸೆಂಟೆನ್ಸ್ ಕೊಟ್ಟಿದ್ರು ಅಂತಂದರೆ, ಡೆತ್ ಸೆಂಟೆನ್ಸಲ್ಲಿ ಯಾವುದೇ ಕಾರಣಕ್ಕೂ ಗವರ್ನರ್ಗೆ ಇದು ಅಧಿಕಾರ ಇರಲ್ಲ. ಓಕೆ, ಅದು ಯಾರಿಗಿರುತ್ತೆ ಅಂದರೆ ಅದು ಪ್ರೆಸಿಡೆಂಟ್ಗೆ ಇರುತ್ತೆ. ಯಾರಿಗಿರುತ್ತೆ? ಪ್ರೆಸಿಡೆಂಟ್ಗೆ ಇರುತ್ತೆ. ಕ್ಲಿಯರ್ ಸೋ ಫಾರ್? ಓಕೆ, ಐ ಥಿಂಕ್ ದಿಸ್ ಕಂಪ್ಲೀಟ್ಸ್ ಆರ್ಟಿಕಲ್ ನಂಬರ್ ಎಲ್ಲಿಂದ ಎಲ್ಲಿವರೆಗೆ ನೋಡಿದ್ದೀವಿ ನಾವು ಇವಾಗ? ಆರ್ಟಿಕಲ್ ನಂಬರ್ 52 ಇಂದ ಆರ್ಟಿಕಲ್ ನಂಬರ್ 72ವರೆಗೂ, ಆರ್ಟಿಕಲ್ ನಂಬರ್ 52 ಟು ಆರ್ಟಿಕಲ್ ನಂಬರ್ 72ವರೆಗೂ ನೋಡಿದ್ವಿ. ನೆಕ್ಸ್ಟು ಕ್ಲಾಸಲ್ಲಿ ನಾನು ನಿಮಗೆ ಪವರ್ಸ್ ಆಫ್ ಪ್ರೆಸಿಡೆಂಟ್ ಬಗ್ಗೆ ನೋಡೋಣ. ಪವರ್ಸ್ ಆಫ್ ಪ್ರೆಸಿಡೆಂಟ್ ಯಾವ ಪವರ್ಸ್ ಬರ್ತವೆ, ಅವರಿಗೆ ಮಿಲಿಟರಿ ಪವರ್ಸ್ ಏನಿದ್ದಾವೆ, ಎಕ್ಸಿಕ್ಯೂಟಿವ್ ಪವರ್ಸ್ ಏನಿದ್ದಾವೆ, ಲೆಜಿಸ್ಲೇಟಿವ್ ಪವರ್ಸ್ ಏನಿದ್ದಾವೆ, ಓಕೆ, ಲೆಜಿಸ್ಲೇಟಿವ್ ಪವರ್ಸ್ ಏನಿದ್ದಾವೆ ಅಂತಕ್ಕಂಥವನ್ನ, ಓಕೆ, ಇನ್ನು ಯಾವ್ಯಾವ ಪವರ್ಸ್ ಬರ್ತವೆ ಅಂತಕ್ಕಂಥ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಓಕೆ, ಥ್ಯಾಂಕ್ ಯು.